ಯತ್ನಾಳವನ್ನು ಉಚ್ಚಾಟನೆ ಮಾಡಿದ ತಕ್ಷಣಕ್ಕೆ ಒಂದ್ 2-3 ರೀತಿಯಂತ ವಿಶ್ಲೇಷಣೆ ಶುರುವಾಗಿರುವಂತದ್ದು. ಒಂದು, ಹಿಂದುತ್ವದ ನಾಯಕ ಅಂತ ಯತ್ನಾಳ್ ಹೇಳಿಕೊಂಡಿರುವಂತ ಕಾರಣಕ್ಕೆ ಅದು ಒಂದು ಬಿಜೆಪಿಗೆ ಸಮಸ್ಯೆ ಆಗಬಹುದೇನೋ ಅನ್ನೋದು. ಮತ್ತು ಲಿಂಗಾಯತ ಪಂಚಮಸಾಲಿ ಸಮುದಾಯ ಅವರು ಕೂಡ ಸರ್, ನೀವು ಬಾರಿ ಇತ್ತೀಚೆಗೆ ನೋಡಿದಿರಿ. ಇವರಿಗಿಂತ ಫೈರ್ ಬ್ರ್ಯಾಂಡ್ ಈಶ್ವರ ಪರ್ದಿ ಆದ ಮೇಲೆ ಏನಾಗಿದೆ ಇವತ್ತು ನೀವೇ ವಿಶ್ಲೇಷಣೆ ಮಾಡಿ. ಅಲ್ಲಿ ಎಷ್ಟು ದೊಡ್ಡ ಅಂತರದಿಂದ ಭಾರತೀಯ ಜನತಾ ಪಾರ್ಟಿ ಗೆದ್ದಿತ್ತು. ಅವರು ಸ್ವಯಂ ರಣಾಂಗಣಕ್ಕೆ ಇಳಿದ ಮೇಲೆ ಕೂಡ ಭಾರತೀಯ ಜನತಾ ಪಾರ್ಟಿ ಯಾವುದೋ ನಾನೇ ಒಬ್ಬ ಸ್ವಯಂ ಬ್ರ್ಯಾಂಡ್ ಘೋಷಿತ ನಾಯಕ, ಖಲಿಸ್ತಾನ ಕಮಾಂಡೋ ನಾನು ಅಂತ ಹೇಳಿ ಯಾರು ಘೋಷಣೆ ಮಾಡಿಕೊಂಡು ಆ ಘೋಷಣೆಯ ಆಧಾರದಲ್ಲಿ ಪಕ್ಷಕ್ಕೆ ಏನು ಇದಾಗ್ತದೆ ಅಥವಾ ತೊಂದರೆ ಆಗ್ತದೆ ಅಂತ ಯಾರು ಹೊರಗೆ ವಿಶ್ಲೇಷಣೆ ಮಾಡಿದರೆ ಆ ವಿಶ್ಲೇಷಣೆ ಬಿಲ್ಕುಲ್ ಸರಿಯಲ್ಲ. ಸರ್, ಈಗ ಬಿಜೆಪಿ ವಾಟ್ ನೆಕ್ಸ್ಟ್ ಅನ್ನುವಂಥ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಬಿಜೆಪಿ ಕರ್ನಾಟಕದಲ್ಲಿ ನೆಕ್ಸ್ಟ್ ಅಧಿಕಾರಕ್ಕೆ ಬರ್ತದೆ. ನೆಕ್ಸ್ಟ್ ಈಗ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿರುವಂತದ್ದು ಒಂದು ಹಂತದಲ್ಲಿ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಸುವುದಕ್ಕೆ ಬೇಕಾದಂತ ಅಡೆತಡೆಗಳನ್ನ ನಿವಾರಣೆ ಮಾಡಿಕೊಂಡಂತ. ಸರ್, ಇದಕ್ಕೆ ಕೇಂದ್ರದವರಷ್ಟೇ ಉತ್ತರ ಕೊಡಬೇಕು. ಯಾಕೆ ಅಂತ ಹೇಳಿದ್ರೆ ಇವತ್ತು ಶಿಸ್ತು ಕ್ರಮ ಕೈಗೊಳ್ಳುವಂಥದ್ದು, ಎರಡು ಕಡೆ ಕೂಡ ಬ್ಯಾಟಿಂಗ್ ಮಾಡಿದವರು, ವಕಾಲತ್ ಮಾಡಿದವರ ಮೇಲೆ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಆದ ಕಾರಣ ಎಲ್ಲೋ ಇದು ಯಾವುದೋ ಒಬ್ಬನ ಪರ ಒಬ್ಬನ ವಿರೋಧ ಅಲ್ಲ, ಇದೊಂದು ಶುದ್ಧೀಕರಣದ ಪ್ರಕ್ರಿಯೆ. ಯಾವ ಕಡೆಯಲ್ಲಿದ್ದು ಕೂಡ ಅಶುದ್ಧಿ ಮಾಡಿದವರಿಗೆ ಸುಮ್ಮನೆ ಬಿಡಲ್ಲ ಅಂತ ಕೇಂದ್ರದವರು ತೋರಿಸಿಕೊಟ್ಟಿದ್ದಾರೆ. ನನಗಂತೂ ಸಂತೋಷ ಆಗಿದೆ. ಎಲ್ಲೋ ಒಂದು ಶುದ್ಧೀಕರಣದ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಯಾರ ಮೇಲೆ? ಆ ವ್ಯಕ್ತಿ ಆಧಾರಿತವಾಗಿ ನಾನು ಹೇಳ್ತಾ ಇಲ್ಲ, ಪಕ್ಷ ಆಧಾರಿತವಾಗಿ ನಾನು ಹೇಳ್ತಾ ಇದ್ದೀನಿ. ಸರ್, ಈಗ ಪಕ್ಷದ ವಿರೋಧವಾಗಿ, ಯಡಿಯೂರಪ್ಪನವರ ವಿರೋಧವಾಗಿ, ವಿಜೇಂದ್ರ ವಿರೋಧವಾಗಿ ಮಾತಾಡಿದವರಿಗೆ ನೋಟಿಸ್ ಕೊಟ್ಟಿರೋದ್ರಲ್ಲಿ ಅರ್ಥ ಇದೆ. ಬಟ್ ನಾವು 2-3 ದಶಕಗಳಿಂದ ಕೂಡ ನಾವು ಬರ್ತಾನೆ ಇದೀವಿ, ಪಕ್ಷದ ಸಂಘಟನೆ ಮಾಡಿದೀವಿ, ಕೆಲಸ ಮಾಡಿದೀವಿ ಅಂತ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರು ಹೇಳ್ತಿದ್ದಾರೆ. ನಮ್ಗೆ ಯಾಕೆ ಶಾರ್ಟ್ ನೋಟಿಸ್? ಪಕ್ಷದ ವಿರುದ್ಧ ಮಾತಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ನಾವು ಪಕ್ಷದ ಪರ ಮಾತಾಡ್ತಿದ್ದೀವಿ. ಸರ್, ಆ ಉತ್ತರ ಕೊಡ್ಲಿ ಅವರು, ಮೇಲಿನವರು ವಿಶ್ಲೇಷಣೆ ಮಾಡ್ತಾರೆ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.